ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎನ್ನುವ ಶಬ್ದನೇ ಇದ್ದಿದ್ದಿಲ್ಲ. ಅವರು ಬೆಳಗುತ್ತ ಬಂತೆ ಬರೇ ಜನತಾ ಪಕ್ಷ ಇತ್ತು. ನಾವು ಜನತಾ ಪಕ್ಷದಿಂದ ಬಂದವರು. ಇಲ್ಲಿ ಅವ್ರಿಗೆ ಯಾಕೆ ಕೊಡ್ಬೇಕಪ್ಪ ಅಂತ ಅಂದ್ರೆ ಅವರು ಸ್ವಾಭಾವಿಕ, ಅವ್ರು ಬಹಳ ಸಂಭಾವಿತ ಮನುಷ್ಯರು. ಅವರು ಈಗ ಸಂಭಾವಿತನ ಬಿಡಬೇಕು, ನಾವು ಕಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಈಗ ಮುಂದಿನ ನಿರ್ಮಾಣದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಗದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡಿ ಮತ್ತು ವಿಧಾನಸಭೆಗೆ ಮುತ್ತಿಗೆ ಹಾಕಿದ್ರೆ ಅಲ್ಲೇ ಸ್ವಾಭಾವಿಕ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ಎರಡು ಮುಗಿಸ್ತೇವೆ. ಅಪ್ಪಾಜಿ ನಾಡಗೌಡರಿಗೆ ಇವತ್ತು ಉದ್ಯೋಗ ಬಂದು ಕರೆ ಕೊಡತಕ್ಕಂತ ವಿಚಾರವನ್ನ ಈಗಾಗಲೇ ನಮ್ಮೆಲ್ಲ ನಾಯಕರುಗಳು ಸವಿಸ್ತಾರವಾಗಿ ಹೇಳಿದ್ದಾರೆ. ಮುದ್ದೇಬಾಳಕ್ಕೆ ಮಂತ್ರಿ ಸ್ಥಾನ ಅಪ್ಪಾಜಿ ನಾಡಗೌಡರಿಗೆ ಬೇಕಾಗಿಲ್ಲ. ಮುದ್ದೇಬಾಳಕ್ಕೆ ಮಂತ್ರಿ ಸ್ಥಾನ ಬೇಕಾಗಿರೋದು ಮುದ್ದೇಬಾಳದ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಬಡವನಿಗೆ, ಪ್ರತಿಯೊಬ್ಬ ದೀನ ದಲಿತನಿಗೆ ಬೇಕಾಗಿದೆ. ಅಪ್ಪಾಜಿ ನಾಡಗೌಡ ಈಗಾಗಲೇ ಮಂತ್ರಿಗಳಾಗೋಗ್ಬಿಟ್ಟಿದ್ದಾರೆ. ಈ ಸಾರಿ ಮಂತ್ರಿ ಆದ್ರೂ ಕೂಡ ಅಧಿಕಾರ ಆದ್ಮೇಲೆ ಮಾಜಿ ಮಂತ್ರಿನೇ ಅವ್ರಿಗಾಗ್ಲೇ ಮಾಜಿ ಮಂತ್ರಿ ಅಂತಾರೆ. ಅವ್ರಿಗೆ ಯಾವುದೇ ಮಂತ್ರಿ ಆಶೆ ಇಲ್ಲ. ಅವರ ಅಧಿಕಾರ ವ್ಯಾಪ್ತಿಯಲ್ಲೇ ಅವ್ರು ಇಲ್ಲಿವರೆಗೂ ಆಡಳಿತ ನಡೆಸಿರ್ತಕ್ಕಂಥದ್ದನ್ನ ನೋಡಿದ್ರೆ ಅವರು ಕರ್ನಾಟಕ ರಾಜ್ಯದ ಒಬ್ಬ ದಕ್ಷ ಮುಖ್ಯಮಂತ್ರಿ ಆಗ್ಬೇಕಾದಂತ ಎಲ್ಲಾ ಅರ್ಹತೆಗಳು ಕೂಡ ಅಪ್ಪಾಜಿ ನಾಡಗೌಡರಿಗಿದ್ದಾವೆ. ಅದಕ್ಕಾಗಿ ಇವತ್ತಿನ ಈ ಮುದ್ದೇಬಾಳದಲ್ಲಿ ಅಪ್ಪಾಜಿ ನಾಡಗೌಡರಿದ್ರೆ ಮಾತ್ರ ಕಾಂಗ್ರೆಸ್ ಇದ್ರೆ ಅಪ್ಪಾಜಿ ನಾಡಗೌಡರು ಅಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೇರಿರ್ತಕ್ಕಂಥ ಜನರನ್ನ ನೋಡ್ಬೇಕು. ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಗುರುವಣ್ಣವರು ಒಂದೇ ಒಂದು ಪತ್ರಗಳಿಗೆ ಮಂತ್ರಿಗೋಸ್ಕರ ಮುದ್ದೇಬಾಳನ್ನ ಸಂಪೂರ್ಣವಾಗಿ ಬಂಧನ ಮಾಡಬೇಕು ಅಂತೇಳಿ, ಅದಕ್ಕಾಗಿ ತಾವೆಲ್ಲ ಇಲ್ಲಿ ಮಾಧ್ಯಮದ ಸ್ನೇಹಿತರೆಲ್ಲ ಇದ್ದೀರಿ. ಇಲ್ಲಿ ನಾವು ಯಾವುದೇ ಬಲವಂತ ಮಾಡಿಲ್ಲ, ಯಾರಿಗೂ ಕೂಡ ಬಂದೋಣ ಅಂತೇಳಿ ಅಂಗಡಿ ಹೋಗಿ ಹೇಳಿಲ್ಲ. ಸ್ವ ಇಚ್ಛೆಯಿಂದ ಇಡೀ ಮುದ್ದೇಬಾಳ ಮತಕ್ಷೇತ್ರದ ಜನ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತವಾಗಿ ಅಪ್ಪಾಜಿ ನಾಡಗೌಡರ ಪರವಾಗಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಇವತ್ತು ಅರ್ಥ ಮಾಡಿಕೊಂಡು ಅವರಿಗೆ ಕೂಡಲೇ ಮಂತ್ರಿಯನ್ನ ಘೋಷಣೆ ಮಾಡ್ಬೇಕಂತ ಹೇಳಿ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಸಚಿವ ಸ್ಥಾನ ಕೊಡ್ತಾ ಇಲ್ಲ. ಸತತವಾಗಿ 6 ಬಾರಿ ಶಾಸಕರಾಗಿ, ಈಗ 7ನೇ ಬಾರಿ ಶಾಸಕರಾಗಿದ್ದಾಗನು ನೀವು ಇನ್ನೂ ತನಕ ನಮಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ತಯಾರಿಲ್ಲ ಅಂತಂತಂದ್ರ ನಮ್ಮಲ್ಲಿ ಏನ ನೀವು ಪಕ್ಷದಿಂದ ಕೊಟ್ಟಿರೋ ಅಂತ ಪ್ರತಿಯೊಂದು ಕೆಲಸವನ್ನು ಅತಿ ನಿಷ್ಠಾವಂತದಿಂದ ಮಾಡಿದ್ದಾರೆ ನಮ್ಮ ಶಾಸಕರು. ಮತ್ ನೀವು ಅಂತವರಿಗೆ ನೀವು ಸಚಿವ ಸ್ಥಾನ ಕೊಡಂಗಿಲ್ಲ ಅಂತಂತಂದ್ರ ನಮ್ಮ ತಾಲೂಕಿನಾದ್ಯಂತ ನಾವೆಲ್ಲಾ ಕಾರ್ಯಕರ್ತರು ಏನಂತಂತಂದ್ರ ಸಾಮೂಹಿಕ ರಾಜೀನಾಮೆಯನ್ನು ನೀಡ್ತೀವಿ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಮುದ್ದೇಬಿಹಾಳ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಚ್ಚುವಂತ ಸಾಧ್ಯತೆ ಇದೆ ಅಂತ ನಾವು ಈ ಮೂಲಕ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸರ್ಕಾರಕ್ಕೆ ನಾವು ಏನಂದ್ರೆ ಒಂದು ಇದು ಕೊಡ್ತಾ ಇದ್ದೀವಿ, ಏನಂತಂದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ದಯವಿಟ್ಟು ನಮ್ಮ ಶಾಸಕರಿಗೆ ಈ ಎರಡನೇ ಲಿಸ್ಟಿನಲ್ಲಿ ಏನಂತಂದ್ರೆ ನೀವು ಸಚಿವ ಸ್ಥಾನ ಕೊಡ್ಲೇಬೇಕಂತಂದ್ರೆ